1 hour ಬೋಟಿಂಗ್ ರೈಡ್ ನ ಮುಗಿಸಿ ಅಲ್ಲಿಂದ ನಾವು ಹೊರಟಿದ್ದು ಮುರುಡೇಶ್ವರ ಕಡೆಗೆ. ಮುರುಡೇಶ್ವರ ಯಾರಿಗೆ ತಾನೇ ಗೊತ್ತಿರಲ್ಲ, ಪ್ರತಿಯೊಬ್ಬ ಸ್ಕೂಲಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ಗೂ ಮುರುಡೇಶ್ವರ ಗೊತ್ತಿರುತ್ತೆ. ಫಸ್ಟ್ ಟ್ರಿಪ್ ಅಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಮುರುಡೇಶ್ವರ ಅಂತೂ ಫಿಕ್ಸ್ ಆಗಿರುತ್ತೆ. ಸತತ 7 ವರ್ಷ ಆದ್ಮೇಲೆ ನಾನು ಮುರುಡೇಶ್ವರಕ್ಕೆ ಬಂದೆ. ಅಷ್ಟು ನಾವು ಹೋಗಿದ್ದು ಶಿವನ್ ಸ್ಟ್ಯಾಚು ಒಳಗಡೆ ಇರೋ ಈ ಒಂದು ಎಕ್ಸಿಬಿಷನ್ ಗೆ. ಇಲ್ಲಿ ಆತ್ಮಲಿಂಗನ ರಾವಣ ಯಾವ ರೀತಿ ತಪಸ್ ಮಾಡಿ ಭೂಮಿಗೆ ಕರ್ತಂದ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಒಂದು ಸ್ಟ್ಯಾಚುಗಳ ಮುಖಾಂತರ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಬಂದಿದ್ದು ಹೊರಗಡೆ ನೋಡಿದ್ಮೇಲೆ ಮುಂದೆ ಇರೋ ಗೋಪುರದ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ಏನ್ ನೋಡೋದು ಅಂತ ಅಂದ್ಬಿಟ್ಟು ಕೆಳಗಡೆನೆ ಇರೋ ಹೊಸದಾಗಿ ಓಪನ್ ಆಗಿರೋ ಫ್ಲೋಟಿಂಗ್ ಬ್ರಿಡ್ಜ್ ಮೇಲೆ ನಾವು ಇವತ್ತು ಹೋಗ್ತಾ ಇದೀವಿ. ಪರ್ ಹೆಡ್ 100 rupees ಟಿಕೆಟ್ ಇರುತ್ತೆ. ಎಂಟ್ರಿ ಆಗಿ ಒಂದು 20-30 ಮಿನಿಟ್ಸ್ ಇಲ್ಲಿ ಟೈಮ್ ನ ಸ್ಪೆಂಡ್ ಮಾಡಬಹುದು. ನಾವಂತೂ ತುಂಬಾನೇ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡೋದು ಒಂಥರ ಚೆನ್ನಾಗೇ ಇತ್ತು. ದುಡ್ಡು ವರ್ತಬಲ್. ಅದಾದ್ಮೇಲೆ ಅಲ್ಲೇ ಬೀಚ್ ಸೈಡ್ ಅಲ್ಲಿ ಸುಮ್ನೆ 4-5 ಫೋಟೋಸ್ ತಗೊಂಡು ನಿಂತ್ಕೊಂಡು ಸಾಕು ಬೀಚ್ ಹೋಗ್ಬಿಟ್ಟು ಹೊರಡೋ ಟೈಮ್ ಅಲ್ಲಿ ನಮ್ಮ ಮಹೇಂದ್ರ VR ಗ್ಲಾಸ್ ನ ಟ್ರೈ ಮಾಡಬೇಕು, ಅದರಲ್ಲಿ ಯಾವನ ಹೊಡೆದಾಕ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ VR ಗ್ಲಾಸ್ ನ ಟ್ರೈ ಮಾಡ್ತಾವನೆ. ಅದನ್ನ ಮುಗಿಸ್ಕೊಂಡು ಪಕ್ಕದಲ್ಲಿರೋ ಎಳ್ಳೀರ್ ಶಾಪ್ ಹೋಗಿ ಎಲ್ಲರೂ ಕೂಡ ಎಳ್ಳೀರ್ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ದೇವಸ್ಥಾನದ ದೇವರ ದರ್ಶನ ಮಾಡಕ್ಕೆ. ಒಳಗಡೆ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ಒಳಗಡೆ ಇರೋ ದೇವ್ರನ್ನ ತೋರ್ಸಕ್ಕಾಗಿರ್ಲಿಲ್ಲ. ಹೊರಗಡೆ ಇರೋ ಗಣೇಶನ್ಗೆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ, ಯಾರೆಲ್ಲ ನೋಡಿಲ್ಲ ಇಲ್ಲಿಂದ ಒಂದು ಕೈ ಮುಕ್ಕಳಿ. ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ, ಮೊದಲು ಈ ಗೋಪುರಕ್ಕೆ ಓನ್ಲಿ ಸಿಂಗಲ್ ವೈಟ್ ಲೈಟ್ ಮಾತ್ರ ಹಾಕಿದ್ರು, ಆದ್ರೆ ಈಗಂತೂ ಗೋಪುರ ಎಷ್ಟೇ ದೂರ ಇದ್ರೂ ತುಂಬಾನೇ ಎದ್ದು ಕಾಣಿಸುತ್ತೆ. ಪ್ರತಿ 10 ನಿಮಿಷಕ್ಕೊಂದ್ಸಲ ಈ ಲೈಟ್ ಚೇಂಜ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಮಂಗಳೂರು ಕಡೆಗೆ. ಮಂಗಳೂರು ತನಕ ಡ್ರೈವ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಮಧ್ಯದಲ್ಲೇ ಗಾಡಿನ ನಿಲ್ಸಿ ರೂಮ್ ನ ಬುಕ್ ಮಾಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಈಗ ರೆಸ್ಟ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಏನಾಯ್ತು ಅಂತ ಗೊತ್ತಾಗಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಟ್ಟು ಖಂಡಿತವಾಗ್ಲೂ ಹೇಳ್ತೀನಿ.